ನಾವು ಕ್ಷೇತ್ರದ ಪ್ರತಿಯೊಂದು ಬೂತಿಂದ ಹಳ್ಳಿಗಳಿಂದ ನಮ್ಮದೇ ಆದಂಥ ಒಂದು ಫೀಡ್ಬ್ಯಾಕ್ ತಗೊಂಡು ವಿಶ್ಲೇಷಣೆ ಮಾಡಿದಾಗ ಈ ಒಂದು ಉಪಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ BJPಗೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಬಂದಿದೆ. ಈ ಒಂದು ಚುನಾವಣೆಯಲ್ಲಿ ನನ್ನ ಅಂದಾಜಿನ ಪ್ರಕಾರ ಸುಮಾರು ಒಂದು 60ರಿಂದ 61 ಸಾವಿರ BJPಗೆ ಅಂದಾಜಿದೆ. ಅದು ಹೆಚ್ಚು ಕಮ್ಮಿ ಆಗ್ಬೋದು. ಒಂದು 58,000 57,000 ಕಾಂಗ್ರೆಸ್ಸಿಗೆ. ಆಮೇಲೆ ಪಕ್ಷೇತರ ಯಾರು ನಿಂತಿದ್ರು SDP ಒಂದು 30,000. ಆಮೇಲೆ ಇನ್ನೊಂದು 10,000 ಅದರ್ ಯಾರು ಇಂಡಿಪೆಂಡೆಂಟ್ ನಿಂತಿದ್ರು. ಓವರಾಲ್ 40,000 ಮುಸ್ಲಿಂ ವೋಟ್ಸು ಕಾಂಗ್ರೆಸ್ಸಿಂದ ದೂರ ಆಗುತ್ತೆ, ಅಲ್ಪಸಂಖ್ಯಾತ ವೋಟುಗಳು. ಆಮೇಲೆ ಗ್ರಾಮೀಣ ಭಾಗದ ಎಲ್ಲ ಬೂತ್ಗಳಲ್ಲೂ ಕೂಡ ಏನು ಹಿಂದುಳಿದ ಮತ್ತು ದಲಿತ ವೋಟ್ ಬ್ಯಾಂಕ್ ಕಾಂಗ್ರೆಸ್ ನನ್ನದೇ ಅಂತ ಅಂದ್ಕೊಂಡಿತ್ತು, ಈ ಒಂದು ಚುನಾವಣೆಯಲ್ಲಿ 40ರಿಂದ 50% ಅವು ಕಾಂಗ್ರೆಸ್ಸಿಂದ ದೂರ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ಲು, ತುರ್ಚಘಟ್ಟದಲ್ಲಿ 450ರಿಂದ 500 ಅಲ್ಪಸಂಖ್ಯಾತ ವೋಟುಗಳು ಈ ಸಾರಿ BJP ಬಂದಿದ್ದಾವೆ. ಆಮೇಲೆ ಸುಮಾರು 80 to 90% ಉಪ್ಪಾರ ವೋಟ್ಸ್ ಇರ್ಬೋದು. ಮುಂಚೆ ಅದು 50-50 ಇತ್ತು, ಈಗೆಲ್ಲ ಶಿಫ್ಟ್ ಆಗಿದ್ದಾವೆ. ನಾನು ಈ ಒಂದು ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದ್ದೆ. ಈಗೊಂದು ಕ್ಷೇತ್ರದ 28 ಹಳ್ಳಿಗಳಿಗೆ ಸುಮಾರು 11ರಿಂದ 12 ತಾಸು ಬೆಳಗಿಂದ ಸಾಯಂಕಾಲ ನಡ್ಕೊಂಡು ಒಂದು ಪಾದಯಾತ್ರೆ ಮಾಡಿದ್ದೆ. ಆ ಒಂದು ಪಾದಯಾತ್ರೆ ಪರಿಣಾಮ ಯಾವ್ಯಾವ ಹಳ್ಳಿಗಳಿಗೆ ಹೋಗಿದ್ವಿ ಅಲ್ಲಿ ಮತದಾನದ ಒಂದು ಪರ್ಸೆಂಟೇಜ್ 85 to 95 ಹೋಗಿದೆ. ಕಾನುಗೊಂಡನಹಳ್ಳಿನಲ್ಲಿ 96.3% ಮತದಾನ ಆಗಿದೆ, ಹೈಯೆಸ್ಟ್ ಇನ್ ಕರ್ನಾಟಕ. ಇವೆರಡು ಬೈ ಎಲೆಕ್ಷನ್ನಲ್ಲಿ 96.3% ಮತದಾನ ಆಗಿರೋದು. ಅಲ್ಲಿ ಸುಮಾರು 900 ವೋಟಲ್ಲಿ ಅಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, BJP ಕಾರ್ಯಕರ್ತರು ಹೇಳೋ ಮಾತೇನಪ್ಪ ಅಂತಂದರೆ 600ಕ್ಕೂ ಹೆಚ್ಚು BJP ವೋಟ್ ಹೋಗಿದ್ದಾವೆ ಅಂತ. ಮುಂಚೆ ಆ ಊರಲ್ಲಿ 100ರಿಂದ 150 ಹೋಗ್ತಾ ಇದ್ವು BJPಗೆ, 150 ಮೇಲೆ ಯಾವತ್ತೂ ಕ್ರಾಸ್ ಆಗಿರಲಿಲ್ಲ. 600ಕ್ಕೂ ಹೆಚ್ಚು BJPಗೆ ವೋಟ್ಗಳು ಶಿಫ್ಟ್ ಆಗಿದ್ದಾವೆ ಅಂತ. ಅದೇ ರೀತಿ ಬಟ್ಲಕಟ್ಟೆ ಗ್ರಾಮದಲ್ಲೂ ಅಷ್ಟೇ 50-50 ಆಗಿದೆ ಅಂತಂದು. ಸೊ ಅಲ್ಲಿ ಎರಡು ಸಮಾಜ ಹೆಚ್ಚಿನದಲ್ಲಿರುವಂಥದ್ದು, ಕುರುಬ ಸಮಾಜ ಹಾಗೂ ST ಸಮಾಜ, ವಾಲ್ಮೀಕಿ ಸಮಾಜ ಸುಮಾರು ಒಂದು 150 ಇದೆ. ಅಲ್ಲಿ 150 ಕೂಡ BJPಗೆ ಹೋಗಿದ್ದಾವೆ. ಆಮೇಲೆ ನಮ್ಮ ಕುರುಬ ಸಮಾಜ ಎಷ್ಟು 650ರಲ್ಲಿ ಅಲ್ಲಿಯವರು ಹೇಳೋದು 400 BJP ಹಾಕಿದ್ದೀವಿ ಅಂತಂದು. ನಮ್ಮ ಪರಶುರಾಮ್ ಅವರು ಕೂಡ ಬಟ್ಲಕಟ್ಟೆಯವರು, ಅವ್ರು ಹೇಳೋವಂಥದ್ದು. ಜಡಗನಹಳ್ಳಿನಲ್ಲಿ 455 ವೋಟ್ ಇದ್ದಾವೆ, ಅವ್ರು ಹೇಳೋದು 250-300 BJPಗೆ ಹೋಗಿದ್ದಾವೆ ಈ ಸರಿ ಅಂತ. ಸೊ ಇದೇನು ಸೂಚಿಸುತ್ತೆ ಅಂತಂದರೆ, ಈ ಒಂದು ಎಲೆಕ್ಷನ್ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಭಾಳ ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಅಂತಂದು. ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿಂದ ಅಹಿಂದ ಮತಗಳು ದೂರ ಆಗ್ತಿರುವಂಥ ಒಂದು ದಿಕ್ಸೂಚಿ ಈ ಒಂದು ಚುನಾವಣೆಯಲ್ಲಿ. ಅದು ಸಾಧ್ಯ ಆಗಿದ್ದು ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ತೋರಿಸಿದಂಥ ಒಗ್ಗಟ್ಟು ಹಾಗೂ ಟು ಸಮ್ ಎಕ್ಸ್ಟೆಂಟ್ ಏನು BJP ಲೀಡ್ರುಗಳು ಹೇಳೋ ಪ್ರಕಾರ ನನ್ನ ಒಂದೇನು ಇನ್ವಾಲ್ವ್ಮೆಂಟ್ ಇತ್ತು ನಮ್ಮ ಸ್ವಾಭಿಮಾನಿ ಬಳಗದ್ದು, ಅದು ಕೂಡ ಎಲ್ಲ ಕಡೆ ಇಂಪ್ಯಾಕ್ಟ್ ಆಗಿದೆ ಅಂತಂದ್ಬಿಟ್ಟು. ಈ ಒಂದು ಚುನಾವಣೆಯಲ್ಲಿ ದೇವದುರ್ಗದ 4 ಬಾರಿ ಶಾಸಕರಾಗಿದ್ದಂಥ ಶಿವನಗೌಡ ನಾಯಕರು ಅವರು ತೆರೆಮರೆಯಲ್ಲಿ ಇತ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಹಾಗೆಯೇ ಪ್ರೀತಮ್ ಗೌಡ್ರು ಏನು ಹಾಸನದಿಂದ ಬಂದು ಇಲ್ಲೇ 15 ದಿನ ಇದ್ದರು, ಅವರು ಕೂಡ ಉಸ್ತುವಾರಿ ಇತ್ತು, ಅವರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದರು. ಆಮೇಲೆ ಇಲ್ಲಿ ಬಂದಂಥ ಎಲ್ಲ ದೊಡ್ಡ ಲೀಡ್ರುಗಳು, ಬೊಮ್ಮಾಯಿ ಸಾಹೇಬ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, CT ರವಿ ಅವರು ಇರ್ಬೋದು, ಆಮೇಲೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಇರ್ಬೋದು, ನಾನು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದಾಗ ಈ ಚುನಾವಣೆನ ಶತಾಯಗತಾಯ ನಾನು ಗೆಲ್ಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಕಾಣಿಸ್ತಾ ಇತ್ತು. ಅದೇ ರೀತಿ ಅವರು ಕೂಡ ನಮ್ಮನ್ನು ಭಾಳ ಗೌರವಯುತವಾಗಿ ನಡೆಸ್ಕೊಂಡು ವೇದಿಕೆಗಳನ್ನು ಕೊಟ್ಟು ಭಾಷಣ ಕೊಟ್ಟು ಜನಗಳನ್ನು ಒಂದು ಮೋಟಿವೇಟ್ ಮಾಡೋದ್ರ ಕಡೆಗೆ ಸಹಾಯ ಮಾಡಿದರು. ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ದಾವಣಗೆರೆ ಅಂತ ಬಂದಾಗ GM ಸಿದ್ದೇಶ್ವರ್ ಅವರು, ಅದೇನೊಂದು GM ಗೆಸ್ಟ್ ಹೌಸ್ ಏನಿತ್ತು ಅದು ಹಬ್ಬಾಗಿತ್ತು ಈ ಒಂದು ಚುನಾವಣೆಯಲ್ಲಿ. ಎಲ್ಲ ಮುಖಂಡರುಗಳು ಬಂದರು, ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಪ್ರತಿಯೊಬ್ಬರು ಬಂದು ಅಲ್ಲಿ ಒಗ್ಗಟ್ಟಾಗಿ ಇಲ್ಲೂ ಕೂಡ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ದಂಗೆ ಈ ಚುನಾವಣೆಗೆ ಇದು ಮಾಡಿದ್ರು. ಆಮೇಲೆ ನನ್ನೂ ಕೂಡ ಇನ್ವಾಲ್ವ್ ಮಾಡ್ತಾಯಿದ್ರು ಪ್ರತಿಯೊಂದು ಹಂತದಲ್ಲೂ. ಶಿವನಗೌಡ ನಾಯಕರು ಈ ಏನು ST ವೋಟುಗಳು ಈ ಕಡೆ
ಈ ಕ್ಷೇತ್ರದಲ್ಲಿ ಒಂದು ಅಂದಾಜು ಪ್ರಕಾರ ಕೆಲವೊಬ್ರು 30-25 ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಂದು 25,000 ವೋಟ್ ಇದೆ. ಅದರಲ್ಲಿ 20 to 20,000 ವೋಟ್ಸ್ ಕಂಪ್ಲೀಟ್ಲಿ BJP ಶಿಫ್ಟ್ ಆಗಿದೆ. ಅರೌಂಡ್ 90+% ಶಿಫ್ಟ್ ಆಗಿದೆ. ಆಮೇಲೆ ಏನು ನಮ್ಮ ಒಂದು ಕುರುಬ ವೋಟ್ಸ್ ಏನಿದೆ, ಒಂದು 20,000 ವೋಟ್ ಇದೆ ಅಂತಂದರೆ ಒಂದು 15,000-16,000 ಮತದಾನ ಆಗುತ್ತೆ. ಅದರಲ್ಲಿ 6,000-7,000 ಈ ಸರಿ ಫಸ್ಟ್ ಟೈಮ್ BJP ಹೋಗಿದೆ. ಮುಂಚೆ ಎಲ್ಲ ಅದು 1,000 ಇರ್ತೈತೇನೋ, ಫಸ್ಟ್ ಟೈಮ್ ಈ ಸರಿ ಒಂದು 6,000-7,000 ಹೋಗಿದೆ. ಸೊ ಆ ಒಂದು ಲೆಕ್ಕಾಚಾರ ಪ್ರಕಾರ ಮೇ 4ನೇ ತಾರೀಕು ಫಲಿತಾಂಶ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋಲ್ತಾ ಇದೆ. ಭಾಳ ದೊಡ್ಡ ಮಟ್ಟಲ್ಲಿ, ಲೈಕ್ ನಾನು ಒಂದು 2,000-3,000 ರೇಂಜ್ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ SDPI ಅನಿರೀಕ್ಷಿತವಾಗಿ ಕೊನೆ 2 ದಿನಗಳಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಲ್ಲಿ ತನಕ ಎಲ್ಲರೂ ಹೇಳ್ತಾ ಇದ್ರು, ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿದ್ರು, 10,000-12,000 ತಗೊಳುತ್ತೆ ಅಂತಂದು. ಬಟ್ ಅವರಿಗೆ ಕರ್ನಾಟಕದ ಮೂಲೆಯಿಂದ ಜನಗಳು ಫಂಡ್ ಕಳಿಸಿದ್ರಂತೆ, ಎಲ್ಲೆಲ್ಲಿಂದನೂ ಫಂಡ್ ಬಂತು. ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಬೂತಿಗೆ ಹೋದಾಗ 5 ಗಂಟೆಗೆ ಎಲ್ಲ ಕಡೆ ಟೇಬಲ್ ಹಾಕಿದ್ರು. ಪ್ರತಿಯೊಂದು ಬೂತಲ್ಲಿ ಮಹಿಳೆಯರು ಕೂತಿದ್ರು, ಬೂತಲ್ಲಿ ಏಜೆಂಟ್ಸ್ ಆಗಿ ಒಂದು 5 ಜನ. ಸೊ ಅವ್ರ ಪ್ರಕಾರ 40,000-45,000 ಅಂತ ಹೇಳ್ತಾರೆ, ಇರ್ಬೋದು. ಬಟ್ ನಮ್ಮ ಅನಾಲಿಸಿಸ್ ಪ್ರಕಾರ ಮಿನಿಮಮ್ 30,000 SDPI ಬರ್ತಾ ಇದೆ. ಅವರು ಎಲ್ಲ ಇದುವರೆಗೂ ಮಾಡಿದಂಥ ಚುನಾವಣೆಗಳಲ್ಲಿ ಹೈಯೆಸ್ಟ್ ವೋಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಅಂದರೆ ಇಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಏನು ಶಾಮನೂರು ಕುಟುಂಬ ಇರ್ಬೋದು, ಅಥವಾ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ದುರಾಡಳಿತ ಏನಿದೆ, ಇದರಿಂದ ಅಸಮಾಧಾನ ಆಗಿರುವಂಥ ಜನಗಳು, ನಾನು ಹಿಂದಿನ ಎಲೆಕ್ಷನಲ್ಲಿ ಇದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಅಂಡರ್ ಕರೆಂಟ್ ಇದೆ ಅಸಮಾಧಾನ ಅಂತಂದು. ಸೊ ಅಸಮಾಧಾನ ವೋಟರಿಗೆ ಕನ್ವರ್ಟ್ ಆಗಬೇಕಾಗಿತ್ತು. ಸೊ ಅಸಮಾಧಾನ ವೋಟ್ ಆಗಿ ಕನ್ವರ್ಟ್ ಆಗೋದಕ್ಕೆ BJPಯ ಪ್ರತಿಯೊಬ್ಬರು ಮುಖಂಡರು ಮತ್ತು ನಮ್ಮ ಒಂದು ಸ್ವಾಭಿಮಾನಿ ಬಳಗ ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ, ಎಸ್ಪೆಷಲಿ ಏನು ನಾವೆಲ್ಲ ಹಳ್ಳಿ ಗ್ರಾಮೀಣ ಭಾಗದಲ್ಲಿ, ಯಾಕಂದರೆ ಅದು ಭಾಳ ನಿರ್ಣಾಯಕ. ಗ್ರಾಮೀಣ ವೋಟು BJP ಪರ ಆದರೆ ಗೆಲ್ಲೋದಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸಾಂಪ್ರದಾಯಿಕ ಮತ ಅಂತ ಏನಿದೆ, ಅದು ಎಲ್ಲ ಮುಖಂಡರು, ನಮ್ಮ ಅಜಯ್ ಅವರು ಇರ್ಬೋದು, ನಮ್ಮ ಜಾಧವ್ ಅವರು ಇರ್ಬೋದು, ಮತ್ತು ಆಮೇಲೆ ನಮ್ಮ ರಾಜನಹಳ್ಳಿ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ಒಂದು ಚುನಾವಣೆಯಲ್ಲಿ. ಅವರೆಲ್ಲ ಸೇರ್ಕೊಂಡು ಸಾಂಪ್ರದಾಯಿಕ ಮತ ಬ್ಯಾಂಕ್ ಮೇಂಟೈನ್ ಮಾಡಿದರು. ಬಟ್ ಕಾಂಗ್ರೆಸ್ಸಿಗೆ ಹೋಗ್ತಿದ್ದದನ್ನು ಈ ಕಡೆ ಒಂದು ತರೋದ್ರಲ್ಲಿ ನಮ್ಮ ಪ್ರಯತ್ನ ಸಫಲ ಆಗಿದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ, ಹಾಗೂ ನಮ್ಮೆಲ್ಲ ಲೀಡರ್ಸ್ ಕೂಡ ಹೇಳ್ತಾ ಇದ್ದಾರೆ. ಸೊ ಒಂದು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಗಾಳಿ ಬೀಸಿದೆ. ಜನಗಳು ಬಯಸ್ತಾ ಇದ್ರು, ನಮಗೆ ಬದಲಾವಣೆ ಬೇಕು ಅಂತ. ಬದಲಾವಣೆ ಬೀಸಿದೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸುತ್ತೆ. MP ಚುನಾವಣೆಯಲ್ಲೂ ಕೂಡ ಬದಲಾವಣೆ ಗಾಳಿ ಖಂಡಿತ ಈ ಒಂದು ಕ್ಷೇತ್ರದಲ್ಲಿ ಬೀಸುತ್ತೆ. ಆಮೇಲೆ ಭಾಳ ಮುಖ್ಯವಾಗಿ BJP ಕಾರ್ಯಕರ್ತರು, ದಯವಿಟ್ಟು ಅದನ್ನು ನೀವು ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಬೂತ್ನಲ್ಲೂ ಕೂಡ BJP ಕಾರ್ಯಕರ್ತರು ಒಂದು ಏನು ಆತ್ಮವಿಶ್ವಾಸ ಇತ್ತು, ಯಾಕಂದರೆ ಲೀಡರ್ ವಿಸಿಬಿಲಿಟಿ ಭಾಳ ಚೆನ್ನಾಗಿತ್ತು ಈ ಸರಿ. ಕಾರ್ಯಕರ್ತರು ಎಲ್ಲಿದ್ದರು ಅಲ್ಲಿ ಲೀಡರ್ಸ್ ಹೋಗ್ತಾ ಇದ್ರು. ಅವರಿಬ್ಬರದು ರೆಗ್ಯುಲರ್ ಇಂಟ್ರಾಕ್ಷನ್ ಇದ್ದಿದ್ದಕ್ಕೆ BJP ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟದ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿ ವೋಟ್ ಕನ್ವರ್ಟ್ ಆಗೋದರಲ್ಲಿ ಭಾಳ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಆಮೇಲೆ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಎಫೆಕ್ಟ್ ಏನಿದೆ, ಅದು ಬಹಳ ಮಿನಿಮಮ್ ಅಂತಂದು ಹೇಳ್ಬೋದು ಈ ಒಂದು ಚುನಾವಣೆಯಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.